ನಮಸ್ತೆ ಬಂಧುಗಳೇ, ಒಂದು ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಎಚ್.ಎನ್. ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ರಣವೀರ್ ಸಿಂಗ್ ಅವರೇ, ಅದಿನ್ನೆಷ್ಟು ಉರಿಸ್ತೀರಿ ಈ ತಿರ್ಬೋಕಿಗಳಿಗೆ? ದುರಂಧರ್ ಫಸ್ಟ್ ಬಂತು, ಇರೋರೆಲ್ಲರೂ ಬರೋ ಬರ್ನರೆಲ್ಲ ಖಾಲಿ ಮಾಡ್ಕೊಂಬಿಟ್ರು. ದುರಂಧರ್ 2 ಬಂತು, ಇನ್ನೊಂದಷ್ಟು ಸ್ಟಾಕ್ ಖಾಲಿ ಆಗೋಯ್ತು. ಇನ್ನೂ ಉರ್ಕಂತಲೇ ಉರ್ಕಂಡು ಸಾಯ್ತಲೇ ಅವರೇ. ಅಷ್ಟಕ್ಕೂ ಸಮಾಧಾನ ಆಗಲಿಲ್ಲ ರಣವೀರ್ ಸಿಂಗ್ ಅವರೇ ನಿಮಗೆ. ಈಗ RSS ಹೆಡ್ ಆಫೀಸ್ಗೆ ಹೋಗಿದ್ದೀರಿ. RSS ಹೆಡ್ ಆಫೀಸಿಗೆ ಹೋಗಿ ಅಲ್ಲಿ RSSನ ಸಂಸ್ಥಾಪಕರಾದಂತಹ ಡಾಕ್ಟರ್ ಹೆಡ್ಗೇವಾರ್ಜಿ ಅವರಿಗೆ ನಮಿಸಿ ಬಂದಿದ್ದೀರಿ. 2ನೇ ಸರಸಂಘ ಚಾಲಕರಾದಂತಹ ಗುರೂಜಿ ಅವರಿಗೆ ವಂದನೆ ಸಲ್ಲಿಸಿ ಬಂದಿದ್ದೀರಿ. ಜೊತೆಗೆ ಈಗಿನ ಪೂಜ್ಯ ಸರಸಂಘ ಚಾಲಕರಾದಂತಹ ಮೋಹನ್ ಜಿ ಭಾಗವತ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ದೀರಿ. ಅದು ಎಲ್ಲಿ? RSSನ ಕೇಂದ್ರ ಕಚೇರಿಗೆ ಹೋಗಿ ಎಷ್ಟು ಜನ ಕಾಂಗ್ರೆಸ್ ಅವ್ರಿಗೆ, ಎಷ್ಟು ಜನ ಲೆಫ್ಟಿಸ್ಟ್ಗಳಿಗೆ, ಎಷ್ಟು ಜನ ಜಿಹಾದಿಗಳಿಗೆ ಎಲ್ಲೆಲ್ಲೂ ಉಳಿದಿದೆ ಗೊತ್ತಾ? ಅವ್ರು ನೋವು ನೋಡೋಕ್ಕಾಗಲ್ಲ, ಅವ್ರ ಗೋಲ್ಡ್ ನೋಡೋಕ್ಕಾಗಲ್ಲ. ಸಾಕು ಬಿಟ್ಬಿಡ್ರಿ. ನೋಡಿ ಬಂಧುಗಳೇ, ರಣವೀರ್ ಸಿಂಗ್ ಇಸ್ ದ ಫಸ್ಟ್ ಸೂಪರ್ ಸ್ಟಾರ್ ಹೂ ಹ್ಯಾಸ್ ವಿಸಿಟೆಡ್ RSS ಹೆಡ್ ಆಫೀಸ್. ಇಲ್ಲಿವರೆಗೂ ಎಷ್ಟು ಜನ ಸೂಪರ್ ಸ್ಟಾರ್ಗಳು ಬಂದಿದ್ರು, ಎಲ್ಲ ಅಯೋಗ್ಯರು. ಇಲ್ಲ ಆ ಕಾಂಗ್ರೆಸ್ನ ಗಾಂಧಿ ಕುಟುಂಬಕ್ಕೆ ಬಕೆಟ್ ಹಿಡಿತಿದ್ರು, ಇಲ್ಲ ಆ ಜಿಹಾದಿ ಏನು ಮುಸ್ಲಿಂ ಅಂಡರ್ವರ್ಲ್ಡ್ ಡಾನ್ಗಳಿದ್ದಾರೆ ಅವರ ಬೂಟ್ ನೆಕ್ತಾಯಿದ್ರು, ಇಲ್ಲ ದೊಡ್ಡ ಲೆಫ್ಟಿಸ್ಟ್ಗಳಾಗಿರ್ತಿದ್ರು. ಬದಲಾಗ್ತಿರ್ತಕ್ಕಂತಹ ಭಾರತದ ಉತ್ತಮ ಎಕ್ಸಾಂಪಲ್ ರಣವೀರ್ ಸಿಂಗ್, ದ ದುರಂಧರ್. ಇಲ್ಲಿವರೆಗೂ ಇಡೀ ಬಾಲಿವುಡ್ಡು, ಇಡೀ ಸೂಪರ್ ಸ್ಟಾರ್ಗಳು ಈ ಲೆಫ್ಟ್ ಇಕೋಸಿಸ್ಟಮ್ಗೆ, ಈ ದೇಶದ್ರೋಹಿ ಕಾಂಗ್ರೆಸ್ ಮನೆತನಗಳಿಗೆ, ಈ ಲೆಫ್ಟ್ ಓರಿಯೆಂಟೆಡ್ ಅರ್ಬನ್ ನಕ್ಸಲ್ಗಳಿಗೆ ದಾಸರಾಗಿ ಹೋಗಿದ್ರು, ಹಿಂದುತ್ವದ ವಿರೋಧಿಗಳಾಗಿದ್ದರು, ಭಾರತದ ವಿರೋಧಿಗಳಾಗಿದ್ದರು. ಇವತ್ತು ಬಾಲಿವುಡ್ ಬದಲಾಗ್ತಾ ಇದೆ. ನೀವು ಹಳೆಯ ಸೂಪರ್ ಸ್ಟಾರ್ಗಳಿಂದ ನೋಡ್ಕೊಂಬನ್ನಿ. ರಾಜ್ ಕಪೂರ್ ಸಂದರ್ಭದಲ್ಲಿ 3 ಜನ ಪ್ರೈಮ್ ಕ್ಯಾರೆಕ್ಟರ್ಗಳಿದ್ರು. ರಾಜ್ ಕಪೂರು, ದಿಲೀಪ್ ಕುಮಾರ್ ಮತ್ತು ದೇವಾನಂದ್. ಇದರಲ್ಲಿ ದೇವಾನಂದ್ ಅವರು ಒಬ್ಬರನ್ನ ಬಿಟ್ಟರೆ ಇನ್ನೆಲ್ಲರೂ ಕೂಡ ಆ ನೆಹರು ಕುಟುಂಬಕ್ಕೆ ಬೂಟ್ ನೆಕ್ಕಿರೋರೇನೆ. ದೇವಾನಂದ್ ಮಾತ್ರ ಎಕ್ಸೆಪ್ಷನ್ ರೀ. ಇಲ್ಲಿವರೆಗೂ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹಾಕಿದಾಗ ಎಮರ್ಜೆನ್ಸಿಯನ್ನು ಕಟುವಾಗಿ ವಿರೋಧ ಮಾಡಿದ್ರು ದೇವಾನಂದ್. 1977ನಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಕೂಡ ಕಟ್ಟಿದ್ರು. ಎಲೆಕ್ಷನಲ್ಲಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಮೇಲೆ ಹೋರಾಟ ಮಾಡ್ತೀನಿ ಅಂತ ಹೇಳಿ. ಎಷ್ಟು ಕಾಟ ಕೊಟ್ಟರು ಗೊತ್ತಾ ಕಾಂಗ್ರೆಸ್ ಅವ್ರಿಗೆ? ಇಂದಿರಾ ಗಾಂಧಿ ಎಷ್ಟು ಕಾಟ ಕೊಟ್ಟರು ಗೊತ್ತಾ? ಅವ್ರ ಮೂವಿಗಳನ್ನ ದೂರದರ್ಶನದಲ್ಲಿ ಪ್ರಸಾರ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಇಷ್ಟಾದರೂ ಎದುರಲಿಲ್ಲ ದೇವಾನಂದ್. ಆ ದೇವಾನಂದ್ ಒಬ್ಬ ಗಂಡಸು ಬಿಟ್ಟರೆ ಇನ್ನೆಲ್ಲ ಸೂಪರ್ ಸ್ಟಾರ್ಗಳು ಹೇಳಿದ್ನಲ್ಲ, ಆಗ ಇವರಿಂದ ಹಿಡ್ಕೊಂಡು ದಿಲೀಪ್ ಕುಮಾರಿಂದ ಹಿಡ್ಕೊಂಡು, ದಿಲೀಪ್ ಕುಮಾರ್ ಅಂತ ಹೇಳಿದ್ರೆ ಅವನು ಹಿಂದೂ ಅಲ್ಲ, ಅವನೊಬ್ಬ ಮುಸ್ಲಿಂ, ಯೂಸುಫ್ ಅಂತೇಳಿ ಜನಗಳನ್ನ ಮಂಕ್ ಮಾಡೋದಕ್ಕೆ ಹಿಂದೂ ಹೆಸರು ಇಟ್ಕೊಂಡಿದ್ದ. ಅವನಿಂದ ಹಿಡ್ಕೊಂಡು ಇತ್ತೀಚೆಗೆ ಬಂದಿರತಕ್ಕಂಥ ಈ ತಿರ್ಬೋಕೆ ಖಾನ್ಗಳಿದಾರಲ್ಲ, ಶಾರುಖ್ ಖಾನ್, ಅಮೀರ್ ಖಾನ್ ಮತ್ತು ಸಲ್ಮಾನ್ ಖಾನ್, ಇವ್ರುಗಳವರೆಗೆ ಬಂದಂತಹ ಅಷ್ಟೂ ಸೂಪರ್ ಸ್ಟಾರ್ಗಳು, ಅವನು ರಾಜೇಶ್ ಖನ್ನಾ ಇರ್ಬೋದು, ಅಮಿತಾಬ್ ಬಚ್ಚನ್ ಇರ್ಬೋದು, ಈ ಖಾನ್ಗಳಿರ್ಬೋದು, ಎಲ್ಲರೂ ಕೂಡ ಈ ನ್ಯಾಷನಾಲಿಟಿ ವಿರೋಧ ಇದ್ದವರು, ಈ ಹಿಂದುತ್ವದ ವಿರೋಧ ಇದ್ದವರು, ಆ ಇಸ್ಲಾಂನ ಹೊಗಳಿ ಅಟ್ಟಕ್ಕೇರಿಸ್ತಿದ್ದವರು, ಗಾಂಧಿ ಕುಟುಂಬದ ಬೂಟ್ ನೆಕ್ತಿದ್ದವರು. ನೋಡಿ, ಅವನು ದಿಲೀಪ್ ಕುಮಾರು ಸಂಜಯ್ ಗಾಂಧಿಗೆ ಎಷ್ಟು ಆಪ್ತ ಆಗಿದ್ದ ಅಂತ ಹೇಳಿದ್ರೆ, ಈವನ್ 1977ನಲ್ಲಿ ಸಂಜಯ್ ಗಾಂಧಿ ಎಲೆಕ್ಷನಿಗೆ ನಿಂತಾಗ ಅವನ ಪರವಾಗಿ ಪ್ರಚಾರ ಮಾಡಿದ್ದ ಅವನು ಹೋಗಿ. ಯಾವ ಸಂಜಯ್ ಗಾಂಧಿ ಅಷ್ಟೊತ್ತಿಗಾಗಲೇ ಈ ಸಂತಾನಹರಣ ಚಿಕಿತ್ಸೆ ಒಳಗಡೆಗೆ ಒಂಥರ ವಿಲನ್ ಆಗೋಗಿದ್ದ. ಆ ಸಂತಾನಹರಣ ಮಾಡಿದ್ದೆಲ್ಲನೂ ಮುಸಲ್ಮಾನರುಗಳಿಗೆ, ಬಡ ಮುಸಲ್ಮಾನರುಗಳಿಗೆ. ಆ ಜ್ಞಾನ ಇರಲಿಲ್ಲ ಇವನಿಗೆ, ದಿಲೀಪ್ ಕುಮಾರ್ಗೆ. ಹೋಗಿ ಸಂಜಯ್ ಗಾಂಧಿ ಪರ ಪ್ರಚಾರ ಯಾವಾಗ? ಎಮರ್ಜೆನ್ಸಿ ಆದಮೇಲೆ. ಆ ಎಮರ್ಜೆನ್ಸಿಯನ್ನು ಒಪ್ಕೊಂಡಿದ್ದಂತಹ ಸಂತಾನಗಳಿವು. ಇನ್ನು ರಾಜ್ ಕಪೂರ್, ಇಂದಿರಾ ಗಾಂಧಿಗೆ ಎಷ್ಟು ಕ್ಲೋಸ್ ಆಗಿದ್ರು ರಾಜ್ ಕಪೂರ್ ಅಂತ ಹೇಳಿದ್ರೆ, ಆ ಕ್ಲೋಸ್ನೆಸ್ ಕಾರಣಕ್ಕೋಸ್ಕರನೇ ಯಾವ್ಯಾವ 3rd ಕ್ಲಾಸ್ ಮೂವಿಗಳನ್ನ ತೆಗೆದ್ರು ಅದರಲ್ಲಿ ಕೆಟ್ಟ ಸೀನ್ಗಳಿತ್ತು. ಆ ಎಲ್ಲ ಸೀನ್ಗಳನ್ನು ಕೂಡ ಸೆನ್ಸರಿಂದ ಪಾಸ್ ಆಗೋಗಿ ನೋಡಿಕೊಂಡ್ರು ರಾಜ್ ಕಪೂರ್ ಫಿಲಮ್ಗಳಂತ ಹೇಳಿದ್ರೆ 3rd ರೇಟ್ ಫಿಲಮ್ಗಳೇನೆ, ಕುಟುಂಬದವ್ರು ಕೂತ್ಕೊಂಡು ನೋಡೋಂಥ ಫಿಲಮ್ಗಳಲ್ಲ. ಹೆಣ್ಮಕ್ಳನ್ನ ಭೋಗದ ವಸ್ತುವಾಗಿ, ಆ ಹೆಣ್ಮಕ್ಳನ್ನ ಬಟ್ಟೆ ಬಿಡಿಸಿ ಹಸಿಯಾಗಿ ಸೀನ್ಗಳನ್ನ ಮಾಡಿ ತೋರಿಸ್ತಾ ಇದ್ದಂತಹ ರಾಜ್ ಕಪೂರು ಸೆನ್ಸಾರ್ ಮಾಡಲಿಕ್ಕೆ ಕಟ್ಟೆ ಮಾಡ್ತಿಲ್ಲ ಅವ್ನ ಫಿಲಮ್ಗಳನ್ನ. ಯಾಕೆ? ಇಂದಿರಾ ಗಾಂಧಿ ಆಶೀರ್ವಾದ ಇತ್ತು, ಕಾಂಗ್ರೆಸ್ನ ಆಶೀರ್ವಾದ ಇತ್ತು. ಅದಾದಮೇಲೆ ಅಮಿತಾಬ್ ಬಚ್ಚನ್ ತಂದೆ ಹರಿವಂಶ ಬಚ್ಚನ್ನು ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ರು. ಎಷ್ಟು ಕ್ಲೋಸ್ ಆಗಿತ್ತಂದರೆ ಅವ್ರ ಕುಟುಂಬ ಇಂದಿರಾ ಗಾಂಧಿ ಕುಟುಂಬದ ಜೊತೆ ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ಯಾವಾಗಲೂ ಹೇಳ್ತಿದ್ರು, ನನಗೆ 3 ಜನ ಗಂಡು ಮಕ್ಕಳು, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಮತ್ತು ಅಮಿತಾಬ್ ಬಚ್ಚನ್ ಅಂತ ಹೇಳಿ. ಅಮಿತಾಬ್ ಬಚ್ಚನ್ ಫಿಲಮ್ ಇಂಡಸ್ಟ್ರಿನಲ್ಲಿ ಕೆಲಸ ಶುರು ಮಾಡಬೇಕು ಅಂತಿದ್ದಾಗ, ಯಾರು ಕೆಲಸ ಕೊಡದೇ ಇದ್ದಾಗ ಪ್ರಮುಖವಾದಂತಹ ಡೈರೆಕ್ಟರ್ಗಳಿಗೆ ಇಂದಿರಾ ಗಾಂಧಿ ಲೆಟ್ರ್ ಬರೆದಿದ್ರು, ಇವ್ನಿಗೆ ಅವಕಾಶ ಕೊಡಿ ಅಂತೇಳಿ. ಆಮೇಲೆ ಅಮಿತಾಬ್ ಬಚ್ಚನ್ ಬುಡ ಬಿಟ್ಕೊಂಡು ಸ್ಟೋರಿಗಳು ಹೇಳಿದ್ದು, ನಾನು ಮೆರೈನ್ ಡ್ರೈವಲ್ಲಿ ರೋಡಲ್ಲಿ ಫುಟ್ಪಾತಲ್ಲಿ ಮಲ್ಕೊಂಡು ಕೆಲಸ ಕೇಳ್ತಾ ಇದ್ದೆ, ಅಲ್ಲಿ ಕೇಳ್ತಾ ಇದ್ದೆ, ಇಲ್ಲಿ ಕೇಳ್ತಾ ಇದ್ದೆ, ಹಂಗೆ ರೋಡಲ್ಲಿ ಮಲಗಿದ್ದೆ, ಅಲ್ಲಿ ಮಲಗಿದ್ದೆ, ಇಲ್ಲಿ ಮಲಗಿದ್ದೆ, ಅಷ್ಟು ಕಷ್ಟಪಟ್ಟೆ ಅಂತೇಳಿ ಎಲ್ಲ ಬುರುಡೆ. ಪ್ರೈಮ್ ಮಿನಿಸ್ಟರು ಡೈರೆಕ್ಟರ್ಗಳಿಗೆ ಲೆಟ್ರ್ ಬರೆಯೋರು, ಅಮಿತಾಬ್ ಬಚ್ಚನ್ ತಗೊಳ್ಳಿ ಅಂತ ಹೇಳಿ. ಆಮೇಲೆ ತಗೊಂಡ್ರು, ಆಮೇಲೆ ಕಷ್ಟಪಟ್ಟರು, ಸೂಪರ್ ಸ್ಟಾರ್ ಅದು ಬೇರೆ ಪ್ರಶ್ನೆ. ಆದರೆ ಆ ಕುಟುಂಬದ ಬೂಟ್ ನೆಕ್ಕಿದ್ದಕ್ಕೇ
ಸಿನಿಮಾ ಇಂಡಸ್ಟ್ರಿನಲ್ಲಿ ಕೆಲಸ ಸಿಕ್ಕಿದ್ದು. ಅದಾದಮೇಲೆ ರಾಜೀವ್ ಗಾಂಧಿಗೂ ಅಷ್ಟೇ ಕ್ಲೋಸ್ ಆದರು. ಅಲಹಾಬಾದಲ್ಲಿ ಕಾಂಗ್ರೆಸ್ಸಿಂದ ಎಲೆಕ್ಷನ್ ನಿಂತ್ಕೊಂಡು MP ಕೂಡ ಆಗೋದ್ರು. ಅಮಿತಾಬ್ ಬಚ್ಚನ್ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಮಾತಾಡಿದ್ದು, ಅದು ಭಾರತದ ವಿಷಯ ಇರ್ಬೋದು, ಹಿಂದುತ್ವದ ವಿಚಾರ ಇರ್ಬೋದು. ನೀವು ಅಮಿತಾಬ್ ಬಚ್ಚನ್ ಫಿಲಮ್ಗಳು ನೋಡಬೇಕು. ಎಲ್ಲ ಮ್ಯಾಕ್ಸಿಮಮ್ ಫಿಲಮ್ಗಳಲ್ಲಿ ದೇವಸ್ಥಾನಕ್ಕೆ ಬಂದು ಹಿಂದೂ ದೇವ್ರುಗಳನ್ನ ಬಾಯಿಗೆ ಬಂದಂಗೆ ಬೈಯೋದು, ಕೈಯಲ್ಲಿ 786 ಅಂತ ಹಾಕೊಳ್ಳೋದು. ಕೂಲಿ ಮೂವಿ ನೋಡ್ಬೇಕು ನೀವು. ಅಲ್ಲಿ ಬಂದು ದೇವಸ್ಥಾನದಲ್ಲಿ ಶಿವನಿಗೆ ಬೈಯೋದು, ನಿನ್ನ ಕೈಲಿ ಯೋಗ್ಯತೆ ಇಲ್ಲ, ನಿನ್ನ ಕೈಲಿ ತಾಕತ್ತಿಲ್ಲ, ನೀನು ಇದೆಯಾ ಇಲ್ವಾ, ನೀನೊಂದು ಕಲ್ಲು ಅಂತೇಳಿ. ಇಲ್ಲಿ ಬಂದು ನೋಡಿದ್ರೆ ಕೈಯಲ್ಲಿ 786 ಅಂತೇಳಿ ದೊಡ್ಡ ಬಿಲ್ಲೆ ಹಾಕೊಳ್ಳೋದು. ಎಲ್ಲ ಫಿಲಮ್ಗಳಲ್ಲೂ ಅಲ್ಲ ಕಾಪಾಡೋದು ಇವರಿಗೆ. ನೀವು ಆ ಫಿಲಮ್ಗಳನ್ನ ನೋಡಬೇಕಿತ್ತು ರೀ. ಎಲ್ಲ ಹಿಂದಿ ಮೂವಿಗಳಲ್ಲೂ ಕೂಡ ಹಿಂದೂಗಳೇನೇ ವಿಲನ್ಗಳು. ಈ ಠಾಕೂರ್ಗಳು ಅಂದರೆ ರೌಡಿಗಳು, ಊರಿನೊಬ್ಬ ಪ್ರಮುಖ ಇರ್ತಿದ್ದ ಅಂತೇಳಿ ಅವನು ರೇಪಿಸ್ಟು. ಎಲ್ಲ ವಿಲನ್ಗಳನ್ನು ಕೂಡ ಗುಂಪು ಮಾಡ್ಕೊಂಡಿರೋರು. ಅದರಲ್ಲೊಬ್ಬ ಮುಸ್ಲಿಂ ಕ್ಯಾರೆಕ್ಟರ್ ಇರ್ತಿತ್ತು, ಅವನು ರಹೀಂ ಚಾಚಾ ಅಂತೇಳಿ ಬಹಳ ಒಳ್ಳೆಯವನು. ಅವನು ಏನನ್ನ ಕಷ್ಟ ಆದರೆ ಅವರು ಚರ್ಚ್ಗೆ ಹೋಗ್ಬೇಕು, ಅಲ್ಲಿ ಫಾದರು ಬಹಳ ಒಳ್ಳೆಯವನು. ಅದಾದಮೇಲೆ ಬಂದಿದ್ದು ಈ ಶಾರುಖ್ ಖಾನ್ ಶಾರುಖ್ ಖಾನ್, ಅಮೀರ್ ಖಾನ್ ಮತ್ತು ಸಲ್ಮಾನ್ ಖಾನ್, ಒಬ್ಬರಿಗಿಂತ ಒಬ್ಬರು ಸ್ಕೌಂಡ್ರಲ್ಗಳು. ಆ ಶಾರುಖ್ ಖಾನ್ ಅಂತೂ ಎಂತಹ ಕ್ರಿಮಿ ಅಂತ ಹೇಳಿದ್ರೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ನನಗೆ ಮುಸ್ಲಿಂ ಅನ್ನೋದಕ್ಕೆ ಹೆಮ್ಮೆ ಇದೆ, ಈ ಮುಸ್ಲಿಂ ಒಂದು ಓಪನ್ ರಿಲಿಜಿಯನ್ ಅಂತ ಹೇಳಿ. ಯಾವ ಓಪನ್ ರಿಲಿಜಿಯನ್ ನಮ್ಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ನನ್ನ ಧರ್ಮದ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ ಪ್ರಪಗಂಡ ಮಾಡೋದಕ್ಕೆ ಅಂತ ಹೇಳಿ. ಇಂಥವರು ಭಾರತದ ಸೂಪರ್ ಸ್ಟಾರ್. ಮುಂಬೈಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಈ ಸ್ಕೌಂಡ್ರಲ್ ಅದಾದಮೇಲೆ ಪಾಕಿಸ್ತಾನದ ಪ್ಲೇಯರ್ಸು IPL ಆಡಲಿ ಅಂತೇಳಿ ಹಠ ಮಾಡಿದ್ದ, ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದ. ಪಾಕಿಸ್ತಾನದ ಪ್ಲೇಯರ್ಸು T20ನಲ್ಲಿ ವರ್ಲ್ಡ್ ಬೆಸ್ಟ್ ಪ್ಲೇಯರ್ಸು, ಅವ್ರು ಇಂಡಿಯಾದಲ್ಲಿ ಆಡಲೇಬೇಕು ಅಂತೇಳಿ. ಯಾವ ಸಂದರ್ಭದಲ್ಲಿ? ಬಾಂಬೆ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ. ಇವ್ನು ಮಾಡಿರೋ ಫಿಲಮ್ಗಳೆಲ್ಲ ಎಂತೆಂಥವು. ಮೈ ನೇಮ್ ಇಸ್ ಖಾನ್, ಇಡೀ ಮುಸ್ಲಿಂ ಪ್ರಪಗಂಡ ಅದರೊಳಗಡೆಗೆ. ಇನ್ನೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ದ, ಸೋನಿಯಾ ಗಾಂಧಿ ನನ್ನ ಐಡಲ್ ಅಂತ ಹೇಳಿ. ಅದು ಯಾವ ಇದ್ರೊಳಗಾಸಿ ಅವ್ರಿಗೆ ಐಡಲ್ ಕಾಣಿಸ್ತೋ ಗೊತ್ತಿಲ್ಲ. ಇನ್ನು ಅಮೀರ್ ಖಾನ್, ಇವನಂತೂ ಎಂಥ ನಿಕೃಷ್ಟ ಮನುಷ್ಯ ಅಂತ ಹೇಳಿದ್ರೆ, ಭಾರತವನ್ನೇ ಅನ್ಸೇಫ್ ಅಂದಂತಹ ಪಾಪಿ ಇವನು. ಇವನು ಮೂವಿ PKನಲ್ಲಿ ಈಶ್ವರನ್ನ ಟಾಯ್ಲೆಟ್ ಎಲ್ಲ ಓಡಾಡಿಸ್ಕೊಂಡು ಅಟ್ಟಾಡಿಸುವಂಥ ಸೀನ್ಗಳು, ಹಿಂದೂ ದೇವರುಗಳನ್ನ ಅವಹೇಳನ ಮಾಡ್ತಕ್ಕಂಥ ಸೀನ್ಗಳು. ಇನ್ನು ಸಲ್ಮಾನ್ ಖಾನ್, ಆ ಬಾಂಬೆ ಬ್ಲಾಸ್ಟ್ ಆದಾಗ ಈ ಸಲ್ಮಾನ್ ಖಾನ್ ಸ್ಟೇಟ್ಮೆಂಟ್ ಕೊಡ್ತಾನೆ, ಇದು ಪಾಕಿಸ್ತಾನದಲ್ಲೆಲ್ಲ ಮಾಡಿರೋದು, ಭಾರತದಲ್ಲಿ ಒಳಗಡೆ ಇರೋರು ಮಾಡಿರೋ ಕೆಲಸ ಇದು ಅಂತೇಳಿ. ಯಾವ ಸ್ಟೇಟ್ಮೆಂಟನ್ನು ಕಾಂಗ್ರೆಸ್ ಹೇಳ್ತಿತ್ತು ಆ ಸಂದರ್ಭದಲ್ಲಿ, ಈ RSS ಮಾಡಿರೋದು ಇದು ಹಿಂದೂ ಟೆರರಿಸಮ್ ಅಂತ ಹೇಳಿ ಒಂದು ಕಾಯ್ನ ಸೃಷ್ಟಿ ಮಾಡಿತ್ತು, ಅದೇ ಪದಗಳು ಸಲ್ಮಾನ್ ಖಾನ್ ಬಾಯಲ್ಲಿ ಬರ್ತಿದ್ದು. ಇನ್ನು ಕರೀನಾ ಕಪೂರ್ ಸ್ಟೇಟ್ಮೆಂಟ್ ಕೊಡ್ತಾಳೆ, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, ನಾನು ಅವನು ಪ್ರೈಮ್ ಮಿನಿಸ್ಟರ್ ಆಗೋದು ನೋಡಬೇಕು ಅಂತೇಳಿ. ಅವನೇ ದೊಡ್ಡ ಹುಚ್ಚ, ಅವನು ಪ್ರೈಮ್ ಮಿನಿಸ್ಟರ್ ನೋಡೋಕ್ಕೆ ಆಸೆ ಪಡು, ಇವೆಂಥ ದೊಡ್ಡ ಹುಚ್ಚಿನ ಗೊತ್ತಿಲ್ಲ. ಹೀಗೆ ಆವತ್ತಿಂದ ಇವತ್ತಿನವರೆಗೆ ಯಾವ್ಯಾವ ಸೂಪರ್ ಸ್ಟಾರ್ಗಳು ಬಂದರು, ಎಲ್ಲರೂ ಕೂಡ ಈ ಲೆಫ್ಟ್ ಇಕೋ ಸಿಸ್ಟಮ್ನ, ಈ ಜಿಹಾದಿ ಅಂಡರ್ವರ್ಲ್ಡ್ ಡಾನ್ಗಳಿಗೆ, ಈ ಇಸ್ಲಾಮಿಸ್ಟ್ ಡಾನ್ಗಳಿಗೆ ಬೂಟ್ ನೆಕ್ತಿದ್ದವರು. ಆ ಕಾಂಗ್ರೆಸ್ ಫ್ಯಾಮಿಲಿ ಬೂಟ್ ನೆಕ್ತಿದ್ದ ಸ್ಕೌಂಡಲ್ಗಳು ಇವರು. ಯಾವತ್ತು ದೇಶದ ಪರವಾಗಿ ಮಾತಾಡಿದವರಲ್ಲ. ಆದರೆ ಇವತ್ತು ಹೊಸ ಬಾಲಿವುಡ್ ನಿರ್ಮಾಣ ಆಗ್ತಾ ಇದೆ. ಬಾಲಿವುಡ್ ಕಂಪ್ಲೀಟಾಗಿ ಬದಲಾವಣೆ ಆಗ್ತಿದೆ. ದುರಂಧರ್ ಬಂದಿದೆ, ಕಾಶ್ಮೀರ್ ಫೈಲ್ಸ್ ಬಂದಿದೆ, ಕೇರಳ ಫೈಲ್ಸ್ ಬಂದಿದೆ, ಉರಿ ಅಂತ ಫಿಲಮ್ಗಳು ಬರ್ತಾ ಇದ್ದಾವೆ, ಹಿಟ್ ಆಗ್ತಾ ಇದ್ದಾವೆ. ಇಲ್ಲಿವರೆಗೂ ಬರ್ತಿದ್ದಂಥ ಎಲ್ಲ ಫಿಲಮ್ಗಳಲ್ಲಿ ಪಾಕಿಸ್ತಾನ ಜನಗಳನ್ನ ಒಂಥರ ದೇವಾಂಶ ಸಂಭೂತರು, ಭಾರತದ ಒಳಿತಿಗೋಸ್ಕರ ಇರೋರು ಅಂತ ಹೇಳಿ ತೋರಿಸಿ ಭಾರತೀಯರನ್ನ ಮುಗ್ಧರು ಮಾಡಿದ್ರಲ್ಲ, ಮೂರ್ಖರನ್ನಾಗಿ ಮಾಡಿದ್ರಲ್ಲ, ಇವ್ರ ಬಣ್ಣ ಎಲ್ಲ ಕಳಚಿ ಬೀಳ್ತಾ ಇದೆ. ಇವತ್ತು ದುರಂಧರ್ ಸಕ್ಸಸ್ನ ಒಂದು ವಿಶ್ ಮಾಡೋಕ್ಕೆ ಯೋಗ್ಯತೆ ಅಲ್ವಲ್ಲ ಈ ಸ್ಕೌಂಡ್ರಲ್ಗಳಿಗೆ. ಶಾರುಖ್ ಖಾನ್ ಒಂದು ಟ್ವೀಟ್ ಮಾಡಿಲ್ಲ, ಸಲ್ಮಾನ್ ಖಾನ್ ಒಂದು ಟ್ವೀಟ್ ಮಾಡಿಲ್ಲ, ಅಮೀರ್ ಖಾನ್ ಒಂದು ಟ್ವೀಟ್ ಮಾಡಿಲ್ಲ. ಕರಿಷ್ಮಾ ಕಪೂರ್ ಟ್ವೀಟ್ ಮಾಡ್ಬಿಟ್ಟು ಹೇಳ್ತಾರೆ, ಇದು ರಣವೀರ್ ಸಿಂಗ್ದು ಗೆಲುವಲ್ಲ, ಡೈರೆಕ್ಟರ್ ಗೆಲುವು ಅಂತ ಹೇಳಿ. ಅದು ಹಾಳಾಗೋಗ್ಲಿ ರೀ. ರಣವೀರ್ ಸಿಂಗ್ ಹೆಂಡ್ತಿ ದೀಪಿಕಾ ಪಡ್ಕೋನೆ ಅವಳೊಂದು ಟ್ವೀಟ್ ಮಾಡಿಲ್ವಲ್ರಿ. ಅವಳು ಹಿಸ್ಟ್ರಿ ಗೊತ್ತಲ್ಲ ನಿಮಗೆ, ದೀಪಿಕಾ ಪಡ್ಕೋಣೆದು. ಹೋಗಿ ಅಲ್ಲಿ JNUನಲ್ಲಿ ಭಾರತೀಯರ ಟುಗಡೆ ಹೋಗಿ ಇನ್ಶಾಲ್ಲ ಅಂತ ಭಾರತವನ್ನು ತುಂಡು ಮಾಡೋಕೆ ಕೊಟ್ಟಂತಹ ಒಬ್ಬ ಪಾಪಿಗಳ ಜೊತೆ ನಿಂತ್ಕೊಂಡಿದ್ದಂತಹ ಪುಣ್ಯಾದ್ಗೀತಿ ಇವತ್ತು ಕೂಡ ದೇಶ ವಿರುದ್ಧ ಮನಸ್ಥಿತಿನ ಇಟ್ಕೊಂಡಿರೋಳು. ಇಂಥವ್ಳನ್ನ ಹೆಂಡತಿಯಾಗಿ ಪಡ್ಕೊಂಡು ಅದು ಏನು ಅನುಭವಿಸ್ಬೇಕು ರಣವೀರ್ ಸಿಂಗು. ಇಲ್ಲಿವರೆಗೂ ಗಂಡನ ಸಕ್ಸಸ್ಗೆ ಒಂದು ಟ್ವೀಟ್ ಮಾಡಿಲ್ವಲ್ಲ, ಅದ್ರ ಅವಶ್ಯಕತೆಯೂ ಇಲ್ಲ ರೀ ರಣವೀರ್ ಸಿಂಗ್ಗೆ. ಈಗಾಗಲೇ ಬೃಹತ್ ನಾಯಕನಾಗಿ ಬೆಳೆದು ಬಿಟ್ಟಿದ್ದಾರೆ. ಇವತ್ತು ಇಡೀ ಭಾರತ ಪ್ರೀತಿಸುತ್ತೆ ಅವ್ರನ್ನ. ರಣವೀರ್ ಸಿಂಗ್ ತಪ್ಪು ಮಾಡಿದಾಗ ಎಲ್ಲರೂ ಅವ್ರನ್ನ ವಿರೋಧಿಸಿದ್ರು. ಈವನ್ ಆ ಕಾಂತಾರ ಸಕ್ಸಸ್ ಆದ ಸಂದರ್ಭದಲ್ಲಿ ಆ ಕಾಂತಾರದ ಆ ದೈವವನ್ನು ಒಂದು ಕಾರ್ಯಕ್ರಮದಲ್ಲಿ ಆಡ್ಕೊಂಡಿದ್ದ ಅಂಥೇಳಿ ನಾನೇ ಕೆಟ್ಟದಾಗಿ ಬೈದು ಒಂದು ವಿಡಿಯೋ ಮಾಡಿದ್ದೆ. ನೀವು ಆ ವಿಡಿಯೋ ನೋಡ್ಬೋದು. ಕೆಟ್ಟದಾಗಿ ಬೈದು ವಿಡಿಯೋ ಮಾಡಿದ್ದೆ. ಆದರೆ ಆ ಮನುಷ್ಯ ನಿಧಾನಕ್ಕೆ ಬದಲಾವಣೆ ಆಗ್ತಾ ಇದ್ದಾನೆ. ಯಾರಾದರೂ ಮನುಷ್ಯ ಬದಲಾವಣೆ ಆಗ್ತಾ ಇದ್ದಾನೆ ಅಂತೇಳಿ ನಾವು ಅದನ್ನು ಸ್ವೀಕರಿಸಬೇಕು. ಬದಲಾವಣೆ ಕುರುಹುಳು ಕಾಣಕ್ಕೆ ಶುರುವಾಯಿತು ನಮಗೆ. ಯಾವತ್ತೂ ಕೂಡ ಈ ಮನುಷ್ಯ ಭಾರತದ ವಿರೋಧವಾಗಿ ವರ್ತನೆ ಮಾಡಿರಲಿಲ್ಲ. ನೋಡಿ, ಆ ಉರಿಯ ಅಟ್ಯಾಕ್ ಆದಾಗ ಈ ಮನುಷ್ಯ ಬಂದು ಉಗ್ರವಾಗಿ ಅದನ್ನು ಖಂಡಿಸ್ತಾ ಟ್ವೀಟ್ ಮಾಡಿ. ಇನ್ನು ಯಾವ ತಿರುಬೋಕಿ ಈ ಹಿಂದಿ ಸ್ಟಾರ್ಗಳು ಕಣ್ಸಿರಲಿಲ್ಲ, ಬಾಲಿವುಡ್ ಸ್ಟಾರ್ಗಳು ಕಣ್ಸಿರಲಿಲ್ಲ ಅದನ್ನು. ರಾಮ ಮಂದಿರ ಓಪನ್ ಆದಮೇಲೆ ರಾಮ ಮಂದಿರಕ್ಕೆ ಹೋಗಿ ಬಂದು ದೊಡ್ಡ ಒಂದು ಸಂದೇಶವನ್ನು ಕೊಟ್ಟ ದೇಶಕ್ಕೆ
ರಣವೀರ್ ಸಿಂಗ್ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರವನ್ನು ಮೆಚ್ಚಿ ದೊಡ್ಡದಾಗಿ ಟ್ವೀಟ್ ಮಾಡ್ದ. ಅದರಲ್ಲಿ ನರೇಂದ್ರ ಮೋದಿ ಅವರನ್ನ ಮೆಚ್ಚಿಬಿಟ್ಟು ಟ್ವೀಟ್ ಮಾಡ್ದ. ಭಗವದ್ಗೀತೆಗೆ ಶ್ಲೋಕಗಳನ್ನ ಹಾಕ್ಬಿಟ್ಟು ಟ್ವೀಟ್ ಮಾಡ್ತಾ ಇದ್ರು. RSSಗೆ 100 ವರ್ಷ ತುಂಬಿದಾಗ ಇವರೊಂದು ವಿಡಿಯೋ ಮಾಡಿ ಟ್ವೀಟ್ ಮಾಡಿದ್ರು. RSSಗೆ ಅಭಿನಂದನೆ ಸಲ್ಲಿಸಿ. ಇವತ್ತು RSSನ ಕೇಂದ್ರ ಕಚೇರಿಗೆ ಹೋಗಿ ತನ್ನ ಗೌರವವನ್ನು ಸಲ್ಲಿಸ್ಬಿಟ್ಟು ಬಂದಿದ್ದಾರೆ. ಅಲ್ಲಿನ ಸರಸಂಘ ಚಾಲಕರನ್ನ ಭೇಟಿಯಾಗಿ ಬಂದಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ದೇಶಭಕ್ತಿಯನ್ನು RSS ತುಂಬ್ತಾ ಇದೆ, ಯಾವ ರಾಷ್ಟ್ರೀಯತೆಯನ್ನ, ಯಾವ ಸಂಸ್ಕೃತಿಯನ್ನು ತುಂಬ್ತಾ ಇದೆ, ಆ ಸಂಸ್ಕೃತಿಯ ಹೋರಾಟದ ಜೊತೆಗೆ ನಾನು ಕೂಡ ಇದ್ದೀನಿ ಅಂತ ಹೇಳಿ ದೇಶಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ರಣವೀರ್ ಸಿಂಗ್. ಇವತ್ತು ಯಾರು ದೇಶ ವಿರೋಧಿಗಳಿದ್ರಲ್ಲ, ಆ ಎಲ್ಲ ಸ್ಟಾರ್ಗಳ, ಸೂಪರ್ ಸ್ಟಾರ್ಗಳ ಕಾಲ ಮುಗಿದೋಗಿದೆ. ಶಾರುಖ್ ಖಾನ್ ಹಿಟ್ ಕೊಟ್ಟು ಎಷ್ಟು ದಿವಸ ಆಗೋಯ್ತು ಜ್ಞಾಪಕನೇ ಇಲ್ಲ. ಅಮೀರ್ ಖಾನ್ ಅಂತೂ ಫುಲ್ ತೋಪ್ ಮೇಲೆ ತೋಪು. ತಕ್ಸ್ ಆಫ್ ಹಿಂದೂಸ್ತಾನು, ಸಿತಾರೆ ಜಮೀನ್ ಪೇ, ಅದಕ್ಕೆ ಮುಂಚೆ ಲಾಲ್ ಸಿಂಗ್ ಚೆಡ್ಡ, ಒಂದಕ್ಕಿಂತ ಒಂದು ತೋಪ್ಗಳು. ಈ ಬಿಕಾರಿಗಳು ಏನೇನು ಆಟ ಆಡಿದ್ರೆ ನೋಡಿ ನೋಡಿ ನೋಡಿ. ಇದೊಂದು ಭಾಳ ಪ್ರಮುಖ ವಿಷಯ ನಾನು ಹೇಳೋದು ಮರ್ತ್ಬಿಟ್ಟಿದೆ. ಈ ದುರಂಧರ್ ಸಕ್ಸಸ್ ಆಗ್ತಿರೋದಕ್ಕೆ ಇವ್ರು ಯಾವಾಗ್ಲೂ ದಂಗಲ್ಗೆ ಕಂಪೇರ್ ಮಾಡ್ತಾರೆ. ದಂಗಲನ್ನು ರೀಚ್ ಮಾಡೋಕ್ಕಾಗ್ತಿಲ್ಲ ಅಂತೇಳಿ. ದಂಗಲ್ ರೀಚು ಎಷ್ಟು ಫೇಕ್ ಅಂತ ಹೇಳಿದ್ರೆ, ದಂಗಲ್ ಮೂವಿ ಇದೆ ಅಮೀರ್ ಖಾನ್ದು, ಇಡೀ ಭಾರತದಲ್ಲಿ ಗಳಿಸಿದ್ದು ಕೇವಲ 368 ಕೋಟಿ ಅಷ್ಟೇ. ಇನ್ನು 1300 ಕೋಟಿ ಚೈನಾದಿಂದ ದುಡಿದಿದೆಯಂತೆ. ಯಾರು ನಂಬ್ತಾರ್ರಿ ಇದನ್ನ? ಭಾರತದಲ್ಲಿ ದುಡ್ದ 4 ಪಟ್ಟರಷ್ಟು ಹೆಚ್ಚು ದೂರದ ಚೈನಾದಲ್ಲಿ ದಂಗಲ್ ದುಡಿತಂತೆ. ಹಾಗಾಗಿ ಇದೆಲ್ಲ ಸೇರಿಸಿ ಹತ್ತತ್ರ 2000 ಕೋಟಿ ಆಗಿಬಿಟ್ಟಿದೆ. ಕಂಪ್ಲೀಟ್ ಫೇಕು. ಯಾವ ಚೈನಾದ ನೆರೇಟಿವ್ಗೆ ಭಾರತದವರು ಬಲಿಯಾಗ್ತಾ ಇದ್ದಾರೆ, ಆ ಸ್ಕೌಂಡಲ್ಗಳೆಲ್ಲ ಸೇರ್ಕೊಂಡು ಮಾಡಿರೋ ಮೂವಿ ಅದು. ಹಾಗಾಗೇನೆ ಚೈನಾದಿಂದ ಅಲ್ಲಿ ಒಳಗಡೆಗೆ ಬಿಡ್ತಾ ಯಾರು ಕೇಳೋರು ಯಾರು, ನೋಡೋರು ಯಾರು? ಅಲ್ಲಿಂದ 1300 ಕೋಟಿ ಗಳಿಸಿದೆ ಅಂತ ಹೇಳಿದ್ರು. ಇವರು ಅದನ್ನು ರಿಲೀಸ್ ಮಾಡಿದ್ರು. ಒಂದಷ್ಟು ಜನ ತಿರುಬಕಿಗಳು ಅದರಲ್ಲಿ ಅದನ್ನು ನಂಬಿಟ್ರು. ಚೈನಾದ 1300 ಕೋಟಿ ಅದು ಫೇಕ್ ರಿಸಲ್ಟ್ನ ಬಿಟ್ಬಿಟ್ರೆ, ದಂಗಲ್ ಮೂವಿ ಆರ್ಡಿನರಿ ಹಿಟ್ ಆಗಿರೋ ಮೂವಿ. ಹಿಟ್ಟೇ ಅಲ್ಲ ಹಂಗೆ ನೋಡ್ಕೊಂಡ್ರೆ. ಇವತ್ತು ಅದನ್ನು ದುರಂಧರಿಗೆ ಕಂಪೇರ್ ಮಾಡ್ತಾರ್ರಿ. ಏನೇನು ಆಟ ಆಡಿದ್ರು. ಇನ್ನು ಶಾರುಖ್ ಖಾನ್ ಅಂತೂ ರಣವೀರ್ ಸಿಂಗಿಗೆ ಕಂಪೇರೇ ಮಾಡ್ಲಿಕ್ಕಾಗಲ್ಲ ರೀ. 2018ರಿಂದನೇ ಶಾರುಖ್ ಖಾನ್ ಹೊಡೆದು ಬಿಸಾಕ್ತಾ ಇದ್ದಾರೆ ರಣವೀರ್ ಸಿಂಗ್. ಒಂದೇ ಸರಿ ಮೂವಿ ರಿಲೀಸ್ ಆಗಿತ್ತು ಶಾರುಖ್ ಖಾನ್ದು ಮತ್ತು ರಣವೀರ್ ಸಿಂಗ್ದು. ಶಾರುಖ್ ಖಾನ್ದು 0 ರಿಲೀಸ್ ಆಗಿತ್ತು. ಅದೇ ಟೈಮಲ್ಲಿ ರಣವೀರ್ ಸಿಂಗ್ ಅವ್ರದ್ದು ಸಿಂಬಾ ರಿಲೀಸ್ ಆಗಿತ್ತು. 0 ತೋಪೆದ್ದೋಯ್ತು, 0ನೇ ಆಗೋಯ್ತು. ಆದರೆ ಸಿಂಬಾ ಆವತ್ತಿನ ಸೂಪರ್ ಹಿಟ್ ಆಯಿತು. ಸುಮಾರು 7-8 ವರ್ಷದಿಂದ ಒಂದು ಮೂವಿನೂ ಹಿಟ್ ಆಗಿಲ್ಲ ಶಾರುಖ್ ಖಾನ್ದು. ಒಂದಷ್ಟು ಅಲ್ಲಿ ಇಲ್ಲಿ ಅಂತ ಫೇಕ್ಗಳು ಹಿಟ್ಗಳು ತೋರಿಸ್ಕೊಂಡು ಹೋಗ್ತಾರೆ ಬಿಟ್ಟರೆ. ಆದರೆ ರಣವೀರ್ ಸಿಂಗ್ ನೋಡಿ, ಸಿಂಬಾ ಇರ್ಬೋದು, ಬಾಜಿರಾವ್ ಮಸ್ತಾನಿ ಇರ್ಬೋದು, ಒಂದಕ್ಕಿಂತ ಒಂದು ಸೂಪರ್ ಹಿಟ್ಗಳು. ಇವತ್ತು ದುರಂಧರ್ 1 ಮತ್ತು 2ರಿಂದ ಇಡೀ ದೇಶದ ಜನ ರಣವೀರ್ ಸಿಂಗ್ ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅದು ಕೇವಲ ಮೂವಿ ಹಿಟ್ ಆಗಿತ್ತು ಅಂತಲ್ಲ. ಆ ಮೂವಿ ಹಿಟ್ ಆಗೋದಕ್ಕೆ ಅನೇಕ ಕಾರಣಗಳಿದ್ರಲ್ಲಿ ಒಂದು ಕಾರಣ ರಣವೀರ್ ಸಿಂಗ್ನ ಆ್ಯಕ್ಟಿಂಗ್. ಇಡೀ ಜಸ್ಕೀರತ್ನ, ಇಡೀ ಹಮ್ಜಾನ ತನ್ನ ದೇಹದೊಳಗಡೆಗೆ, ತನ್ನ ಮನಸ್ಸೊಳಗಡೆಗೆ ಆವಾಹನೆ ಮಾಡಿಕೊಂಡು ಆ ಹೇಳಿದ್ನಲ್ಲ, ಆ ಎಕ್ಸ್ಪ್ರೆಷನ್ಸ್ ಅದ್ಭುತ ಅಂದರೆ ಅದ್ಭುತ. ಆ ಕಣ್ಣಿನ ಎಕ್ಸ್ಪ್ರೆಷನ್ಗಳ್ರಿ, 5-6 ರೀತಿ ಎಕ್ಸ್ಪ್ರೆಷನ್ಗಳು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ಬಿಡಿ. ಎಸ್ಪೆಷಲಿ ಮುಂಬೈ ಬ್ಲಾಸ್ಟ್ನ ತೋರಿಸುವಂಥ ಸಂದರ್ಭದಲ್ಲಾಗಲಿ, ಅಥವಾ ಫೇಕ್ ಕರೆನ್ಸಿಗಳನ್ನ ನೋಡೋವಂಥ ಸಂದರ್ಭದಲ್ಲಾಗಲಿ, ಅಥವಾ ದಾವೂದ್ ಇಬ್ರಾಹಿಂನ ಮೀಟ್ ಮಾಡೋಂಥ ಸಂದರ್ಭದಲ್ಲಾಗಲಿ, ಅದೇನು ಆ್ಯಕ್ಟಿಂಗ್ ರೀ! ಅಬಾ ಪರಕಾಯ ಪ್ರವೇಶ. ಒಬ್ಬ ವ್ಯಕ್ತಿಗೆ ಆ ದೇಶದ ಬಗ್ಗೆ, ಆ ವ್ಯವಸ್ಥೆ ಬಗ್ಗೆ ತನು ಮನ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೇಂದ್ರೀಕೃತ ಆದರೆ ಮಾತ್ರ ಈ ರೀತಿಯ ಆ್ಯಕ್ಟಿಂಗ್ ಬರಲಿಕ್ಕೆ ಸಾಧ್ಯ. ಒಬ್ಬ ನಿಜವಾದ ಸೂಪರ್ ಸ್ಟಾರ್, ಒಬ್ಬ ಭಾರತೀಯತೆಯ ಸೂಪರ್ ಸ್ಟಾರ್, ನ್ಯಾಷನಾಲಿಟಿಯ ಸೂಪರ್ ಸ್ಟಾರ್, ಹಿಂದುತ್ವದ ಸೂಪರ್ ಸ್ಟಾರ್, ಈ ಸಂಸ್ಕೃತಿಯ ಸೂಪರ್ ಸ್ಟಾರ್ ಭಾರತದಲ್ಲಿ ಜನಿಸಿದರೆ. ಕೆಲವೇ ವರ್ಷಗಳ ಕೆಳಗೆ ದುರಾಂಕಾರದಿಂದ ಶಾರುಖ್ ಖಾನ್ ಒಂದು ಮಾತು ಹೇಳಿದ್ದ, ಐ ವಿಲ್ ಬಿ ದ ಲಾಸ್ಟ್ ಸೂಪರ್ ಸ್ಟಾರ್, ಐ ಆಮ್ ದ ಲಾಸ್ಟ್ ಸೂಪರ್ ಸ್ಟಾರ್ ಅಂತೇಳಿ. ಅನುಪಮ್ ಖೇರ್ ಜೊತೆ ಇಂಟರ್ವ್ಯೂನಲ್ಲಿ, ಮಿಸ್ಟರ್ ಶಾರುಖ್ ಖಾನ್, ನೀನಿದ್ದಾಗಲೇ ನಿನ್ನ ಕಣ್ಮುಂದೆನೇ ನಿನಗಿಂತ ದೊಡ್ಡ ಸೂಪರ್ ಸ್ಟಾರ್ ಹುಟ್ಟು ಬಂದಿದ್ದಾರೆ. ಅದು ಬದಲಾಗ್ತಿರೋ ಈ ಭಾರತದಲ್ಲಿ. ನಿನ್ನಂಥ ಸ್ಕೌಂಡಲ್ಗಳಿಗೆ ಇನ್ನು ಫ್ಲಾಪ್ ಫಿಲಮ್ಗಳೇ ಖಾತ್ರಿ. ಖಾನ್ಗಳ ಖಾನ್ದಾನ್ ಮುಗೀತು, ಕಪೂರ್ಗಳ ಖಾನ್ದಾನ್ ಮುಗೀತು, ಜೋಹರ್ಗಳ ಖಾನ್ದಾನ್ ಮುಗೀತು. ಇನ್ನೇನಿದ್ರು ಹೊಸ ದುರಂಧರ್ಗಳ ಖಾನ್ದಾನ್. ಥ್ಯಾಂಕ್ ಯು.